ಚಿತ್ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರಮೂರ್ತಯೇ ಸ್ವಾನುಭೂತೇಕಮಾನಾಯ ನಮಃ ಶಾಂತಾಯ ತೇಜಸ್ಸೆ. ಬಸವಾದಿ ಪ್ರಮಥರಲ್ಲಿ ಪ್ರಣಮಿಸಿ ಯಾರ ಮಂದಿರವನ್ನು ನಿರ್ಮಾಣ ಮಾಡಿ ಪ್ರಾಣ ಪ್ರತಿಷ್ಠೆಯಾಗಿ ಮಂದಿರದ ಉದ್ಘಾಟನೆಯಾಯಿತೋ ಆ ಖಾಟು ಶ್ಯಾಮ್ಜಿಯ ಶ್ರೀ ಸನ್ನಿಧಿಯಲ್ಲಿ ವಂದಿಸಿ ವೇದಿಕೆಯ ಮೇಲೆ ತಮ್ಮೆಲ್ಲರನ್ನು ಹರಸಲು ಆಗಮಿಸಿ ಸನ್ನಿಧಾನಾಲಂಕೃತರಾದಂಥ ಮನಗೂಳಿಯ ಹಿರೇಮಠ ಸಂಸ್ಥಾನದ ಪೀಠಾಧೀಶ್ವರರಾದಂಥ ಅಭಿನವ ಸಂಗನ ಬಸವ ಶ್ರೀಗಳಲ್ಲಿ ವಂದಿಸಿ, ಹಿರಿಯರು ಜಿಲ್ಲೆಗೂ ರಾಜ್ಯಕ್ಕೂ ಹಿರಿಯ ರಾಜಕಾರಣಿಗಳೆನಿಸಿ ತಮ್ಮ ಹಿರಿಯತನದಿಂದ ಎಲ್ಲರನ್ನೂ ತಮ್ಮವರನ್ನಾಗಿಸಿಕೊಂಡಂಥ ಜಿಲ್ಲೆಯ ಸಂಸದರಾದಂಥ ರಮೇಶ್ ಜಿಗ್ಜಿನಿಯವರಲ್ಲಿಯೂ ನಮ್ಮ ವಿಜಣ್ಣಗ ಬೀಗರಾಗಿ ಇನ್ನೂ ವರ್ಷ ಆಗಿಲ್ಲ. ನಮ್ಮ ಮಹಾರಾಷ್ಟ್ರದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೆಸರು ಮಾಡಿಕೊಂಡವರು, ಅಜಾತ ಶತ್ರುಗಳವರು, ಶಿವರಾಜ್ ಪಾಟೀಲ್ರು ಅಂತ ಏನಿದ್ರು ಭಾರತದ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ಅವರಿಗೆ ಅತಿ ಸಮೀಪದ ಸಂಬಂಧಿಯಾದವರು, ರಾಜಕೀಯವಾಗಿ ಅವರಿಗೆ ವಾರಸುದಾರರಾಗಿರುವಂಥ ಧಾರಾಶಿವ ಜಿಲ್ಲೆಯ ಹಿರಿಯ ನೇತಾರರಾಗಿ ಎಲ್ಲರನ್ನೂ ಮನಸೂರೆಗೊಳ್ಳುವಂಥ ಬಸವರಾಜ್ ಪಾಟೀಲ್ರು, ಮುರುಮ್ಕರ್ ಅಂತ ನಮ್ಮ ಕಡೆ ಕರಿತೀವಿ, ಅವರಲ್ಲಿಯೂ ಎಲ್ಲ ವೇದಿಕೆಯ ಮೇಲಿರುವಂಥ ಹಿರಿಯರಲ್ಲಿಯೂ ಮತ್ತು ಅವ ಕಾರ್ಯಕ್ರಮ ಮಾಡಿದವನ್ನ ನಾನು ಹಿಂದಿಟ್ಟೀನಿ. ಯಾಕಂತಂದ್ರೆ ಅವನ್ನ ಮುಂದಿಟ್ಟರೆ ಮತ್ತೊಂದಿಷ್ಟು ಮುಂದಕ್ಕೆ ಬರ್ತಾನೆ ದಡಗ್ಗನ. ಆದರೂ ಹೆಂಡತಿ ಮಾತು ಕೇಳಾರ್ದ ಮುಂದಕ್ಕೆ ಬರೋದಿಲ್ಲ ಅವ. ಯಾರು ಹೇಳಿದ್ರು ಕೇಳಂಗಿಲ್ಲ, ಅಮ್ಮ ಹೇಳಿದ್ರೆ ಅಟ್ಟ ಕೇಳ್ತಾನವ. ವಿಜುಗೌಡ ಮತ್ತು ತಮ್ಮೆಲ್ಲರಲ್ಲಿಯೂ ಅನಂತ ವಂದನೆಗಳು. ಆ ಕಡೆ ನಮ್ಮ ಗುರ್ಲಿಂಗಪ್ಪ ಕೂತಾನ ಮೂಲ್ಯಾಗ. ನಿಮಿತ್ತ ಇಲ್ಲಿ ಪೆಟ್ರೋಲ್ ಪಂಪ್ ಒಂದಿತ್ತ ವಿಜಣ್ಣಂದೊಂದು. ಈ ಭಾಗದಾಗ ಯಾವ ಗುಡಿಗಳೂ ಇರಲಿಲ್ಲ. ನನಗೊಂದು ಆಶ್ಚರ್ಯ ಅನ್ನಿಸ್ತು, ಇವು ಗುಡಿ ಕಟ್ಟು ಬುದ್ಧಿ ಹೆಂಗೆ ಬಂತು ಅಂತ. ಇವ ಮತ್ತೊಂದು ಹೊಲ ತೊಗೊಂಡಿದ್ದೆ, ಒಂದು ಏನರ ಕಾರ್ಖಾನೆ ಹಾಕಿದ್ರೆ ಇಷ್ಟು ರೊಕ್ಕ ಬರ್ತಿದ್ದು, ಇದು ಗುಡಿಗೆಲ್ಲ ಹೋಗೋದಲ್ಲ ಬರೋದೇನೂ ಇಲ್ಲ, ಇದಕ್ಕೆ ಹೆಂಗೆ ಕೈ ಹಾಕಿದ ಅಂತ ನನಗೆ ಸಂಶಯ ಬಂದಿತ್ತು. ಅವ ಇದ್ದ ಗುಡಿಗಳಿಗೆ ಹೋಗ್ತಾನೆ. ದಾನಮ್ಮ ದೇವಿ ಟ್ರಸ್ಟ್ಗೆ ಅವ ಈಗ ಅಧ್ಯಕ್ಷ ಅದಾನ. ಮತ್ತು ಅವ ಸ್ವಾಮಿ ಮತ್ತು ಇವರು ಅವರಿಬ್ಬರು ಸದಸ್ಯರು ಅದಾರ ಇಲ್ಲಿ. ಅತ್ಯಂತ ಧಾರ್ಮಿಕ ಮನುಷ್ಯ ಅದಾನವ, ಇಲ್ಲಂತಿಲ್ಲ. ಆದ್ರೆ 2 ಸಾರಿ ರಾಜಕೀಯವಾಗಿ ಸೋಲನ್ನು ಅನುಭವಿಸಿದ್ರು ನೈತಿಕ ವಿಜಯ ಅವನದೇ ಇದೆ. ಅವನಿಗೆ ಯಾರೋ ಒಬ್ಬರು ನಮ್ಮ ಕೊಲ್ಲಾಪುರದವ್ರ ಅಮ್ಮವ್ರು ಹೇಳಿದ್ರಂತ, ನೀನೊಂದು ಖಾಟು ಶ್ಯಾಮ್ಜಿ ಮಂದಿರ ಕಟ್ಟಿಸ್ಬೇಕು ಅಂತ. ಅವ ಯಾರು ಹೇಳಿದ್ರು ದೌಡ್ ಕೇಳು ಪೈಕಿ ನಿಮಗೆಲ್ಲ ಗೊತ್ತಾಯ್ತಲ್ಲ. ಯಾರು ಹೇಳಿದ್ರು ದೌಡ್ ಕೇಳು ಮನುಷ್ಯ ಅಲ್ಲ. ಅವ 2 ಸರಿ ಹೇಳ್ಯಾಳ ಅಮ್ಮ, ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಹೇಳಿಸ್ ನೋಡ್ಯಾಳ. ಆದರೂ ಸಹಿತ ಕೇಳಿಲ್ಲ. ಕಡಿಕ ಅಮ್ಮನ ಬಂದ್ಲಂತ, ಏನ್ರಿ ನಾ ಇಟ್ಟು ಸರಿ ಹೇಳಿದ್ರು ನಿಮ್ಮ ಒಳ್ಳೆಯದಕ್ಕಾಗಿ ನಾ ಹೇಳಕತ್ತೀನಿ, ಇದನ್ನು ಮಾಡ್ಲಾರ್ದ ನಿಮಗೆ ಯಶಸ್ಸು ದೊರೆಯೋದಿಲ್ಲ, ಅದಕ್ಕೆ ನೀವು ಖಾಟು ಶ್ಯಾಮ್ಜಿ ಮಂದಿರ ಕಟ್ಟಬೇಕು ಅಂತ ಅನ್ಲಂತ. ಹಿಂಗಂತಾರಂದ್ರೆ ಕಟ್ಟೋನಂತ ತಿಳ್ಕೊಂಡು ಕಡಿಕ್ ಮನಸ್ಸು ಮಾಡಿ ಕಟ್ಟ್ಯಾನ. ಅದ್ರ ಹಿಂದೊಂದು ದೊಡ್ಡ ರಹಸ್ಯ ಐತಿ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಖಾಟು ಶ್ಯಾಮ್ಜಿ ರಾಜಸ್ಥಾನದ ಶಿಖರ್ ಜಿಲ್ಲೆಯಲ್ಲಿ, ಇದು ಶಿಖರ್ ಜಿಲ್ಲೆ ಶೇಖಾವಟಿಯೊಳಗೆ ಬರುವಂಥದ್ದು. ಶೇಖಾವಟಿ ಅಂದ್ರೆ ನೀವು ಹೆಂಗೆ
ಈ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಬೇರೆ ಬೇರೆ ವಿಭಾಗಗಳದಾವಲ್ಲ, ಹಂಗೆ ಇದೊಂದು ವಿಭಾಗ ಶೇಖಾವಟಿ ಅಂತ. ಅಲ್ಲಿ ಶಿಖರ್ ಅಂತಕ್ಕಂಥ ಒಂದು ಜಿಲ್ಲೆ, ಸುಮಾರು ಜೈಪುರದಿಂದ ಒಂದು 100 ಕಿಲೋಮೀಟ್ರ್ ಅಂತರದಲ್ಲಿ. ಅಲ್ಲಿಂದ ಒಂದು 60-70 ಕಿಲೋಮೀಟ್ರ್ ದೂರದೊಳಗೆ ಖಾಟು ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಮಹಾಭಾರತ ಕಾಲದಿಂದನೂ ಆ ಗ್ರಾಮಕ್ಕೊಂದು ಇತಿಹಾಸ ಐತಿ. ಭೀಮಸೇನನ ಮೊಮ್ಮಗನಾದಂಥ ಬಾರ್ಬರಿಕ ಅಂತ ಒಬ್ಬ ವ್ಯಕ್ತಿ ಆಗಿ ಹೋದ, ತಾವು ಕೇಳಿರ್ಬೇಕು. ಭೀಮನಿಗೆ ಘಟೋದ್ಗಜ ಅಂತಕ್ಕಂಥ ಒಬ್ಬ ಮಗ ಇದ್ದ. ಘಟೋದ್ಗಜ ಹಿಡಿಂಬೆಯಿಂದಾದಂಥ ಮಗ. ಹಿಡಿಂಬೆ ಅನ್ನುವಳ ಜೊತೆ ಮದುವೆ ಮಾಡಿಕೊಂಡಿದ್ದ. ಆ ಹಿಡಿಂಬೆಗೆ ಭೀಮನಿಂದಾದಂಥ ಮಗ ಘಟೋದ್ಗಜ. ಘಟೋದ್ಗಜನ ಮಗ ಬರ್ಬರಿಕ, ಮಹಾಶೂರ ವೀರ. ಅವ್ರ ತಾಯಿ ಗೋರವ್ಯ ಅಂತ. ಆಕಿ ಮಗು ಸಣ್ಣದಿದ್ದಾಗನ ಎಲ್ಲ ಯುದ್ಧದ ನೀತಿಗಳನ್ನು, ಯುದ್ಧ ಶಾಸ್ತ್ರವನ್ನು ಕಲಿಸಿದ್ಲು ಬರ್ಬರಿಕನಿಗೆ. ಅಷ್ಟೇ ಅಲ್ಲ, ಶಿವನನ್ನು ಕುರಿತು ಬಹುದೊಡ್ಡ ತಪಸ್ಸನ್ನು ಮಾಡಿದ್ದ ಬರ್ಬರಿಕ. ಶಿವಪ್ರಸನ್ನನಾಗಿ 3 ಬಾಣಗಳನ್ನು ಆತನಿಗೆ ನೀಡಿದ್ದ. ಅವು 3 ಬಾಣಗಳು ಅಜೇಯ ಅಸ್ತ್ರಗಳಂತಾನೆ ಕೊಟ್ಟಿದ್ದ. ಅವುಗಳನ್ನು ಎದುರಿಸುವ ಸಾಮರ್ಥ್ಯ ಯಾರಲ್ಲಿಯೂ ಇರಲಿಲ್ಲ. ಎಂಥದ್ದೇ ದೊಡ್ಡ ಯುದ್ಧ ಇದ್ರೂ ಸಹಿತ ಆ 3 ಬಾಣಗಳಲ್ಲಿ ಯುದ್ಧ ಮುಗಿಸ್ಬಿಡ್ತಿದ್ದ. ಅಂಥ ಸಾಮರ್ಥ್ಯ ಆ ಬರ್ಬರಿಕನಲ್ಲಿತ್ತು. ಅದೇ ಸಂದರ್ಭದೊಳಗೆ ಮಹಾಭಾರತ ಯುದ್ಧ ಆರಂಭ ಆಗಿತ್ತು. ಇವ ಯುದ್ಧ ನೋಡ್ಲಿಕ್ಕೆ ಹೋಗಬೇಕು ಅಂತ ತನ್ನ ತಾಯಿಯ ಆಜ್ಞೆಯನ್ನು ಕೇಳಿದ. ಅವಳು ಅಂದ್ಲು, ಹೋಗಿ ಏನು ಮಾಡವ ಅಲ್ಲಿ ಅಂತಂದ್ಲು. ನೋಡಕ್ಕೆ ಹೋಗ್ತೀನಿ ಅಂದ. ನೋಡಕ್ಕೆ ಹೋಗಿ ಏನು ಮಾಡವ ಅಂದ್ಲು. ಯಾರು ಸೋಲ್ತಾರಲ್ಲ ಅವ್ರ ಪರವಾಗಿ ಯುದ್ಧ ಮಾಡಿ ಅವರಿಗೆ ವಿಜಯವನ್ನು ಗಳಿಸ್ಕೊಡ್ತೀನಿ ಅಂತ ಬರ್ಬರಿಕ ಹೇಳಿದ. ನಾನು ಗೆಲ್ಲುವವ್ರ ಜೊತೆ ನಿಲ್ಲೋದಿಲ್ಲ, ಸೋಲುವವ್ರ ಜೊತೆ ನಿಲ್ತೀನಿ. ನನ್ನ ಈ ತಪಸ್ಸನ್ನು, ನನ್ನ ಈ ಶಸ್ತ್ರಗಳನ್ನು ಸೋತವರಿಗಾಗಿ ಬಳಸಿ ಅವರಿಗೆ ವಿಜಯವನ್ನು ತಂದು ಕೊಡ್ತೀನಿ ಅಂತ ಬರ್ಬರಿಕ ಹೇಳಿದ. ಹೇಳಿದ ಕೂಡಲೇ ಆಯ್ತಪ್ಪ, ಒಳ್ಳೆ ಕೆಲಸ ಮಾಡ್ತಿ ಅಂದ್ಲು. ಕೃಷ್ಣನಿಗಿದು ಗೊತ್ತಾಗಿತ್ತು. ಕೃಷ್ಣ ಬರ್ಬರಿಕ ರಣಾಂಗಣಕ್ಕೆ ಹೋಗುವಾಗ ಬ್ರಾಹ್ಮಣ ವೇಷದಲ್ಲಿ ಬಂದು ಅವನನ್ನು ಪರೀಕ್ಷೆ ಮಾಡ್ತಾನೆ, ಯಾಕೆ ಹೋಗ್ತಿ ಅಂತ. ನಾನು ಸೋಲುವವರಿಗೆ ಸಹಾಯ ಮಾಡುವಂಥವನು, ಹೋಗ್ತೀನಿ ಅಂತ. ಕೃಷ್ಣನಿಗೆ ಗೊತ್ತಾಗುತ್ತೆ, ಇವು ಒಂದು ವೇಳೆ ಈ ರೀತಿ ಸಹಾಯ ಮಾಡಿದರೆ ಕೌರವರು ಪಾಂಡವರು ಇಬ್ಬರೂ ಉಳಿಯೋದಿಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಒಂದು ದಿವಸ ಕೌರವರಿಗೆ ಹಿನ್ನಡೆ ಆದರೂ ಒಂದು ದಿವಸ ಪಾಂಡವರಿಗೆ ಹಿನ್ನಡೆ ಆಗ್ತದೆ. ಪ್ರತಿ ದಿವಸದ ಯುದ್ಧದ ಪರಿಣಾಮ ಇದು. ಎರಡೂ ಸೇನೆಗಳು ಉಳಿಯೋದಿಲ್ಲ ಇವನ ಕೈಯಲ್ಲಿ ಅಂತ ಕೃಷ್ಣನಿಗೆ ಗೊತ್ತಾಗ್ತದೆ. ಗೊತ್ತಾದ ನಂತರ ಕೃಷ್ಣ ಆಗ ಹಾಗೆ ಇದ್ದು ಮತ್ತೊಂದು ದಿವಸ ಅವನಿಗೆ ಪ್ರತ್ಯಕ್ಷನಾಗಿ ಅವನು ವಂದನೆ ಮಾಡಿದಾಗ, ಏನಪ್ಪ ನೀನು ಗುರುವಿಗೆ ಏನು ದಕ್ಷಿಣ ಕೊಡ್ತೀಯ ಅಂತ ಕೇಳ್ತಾನೆ. ನೀವೇನು ಕೇಳ್ತೀರಿ ಅದನ್ನು ಕೊಡ್ತೀನಿ ರೀ ಅಂತ ಬರ್ಬರಿಕ ಹೇಳ್ತಾನೆ. ಹೇಳಿದಾಗ, ನಿನ್ನ ಶಿರಸ್ಸನ್ನು ನನಗೆ ಕೊಡಬೇಕು ಅಂತ ಕೇಳಿದಾಗ ಹಿಂದೆ ಮುಂದೆ ನೋಡದೆ ತಕ್ಷಣ ತನ್ನ ಖಡ್ಗದಿಂದ ಶಿರವನ್ನು ಕತ್ತರಿಸಿ ಕೃಷ್ಣನ ಕೈಯಲ್ಲಿ ಕೊಡ್ತಾನೆ, ಇದು ತಗೊಳ್ರಿ ಅಂತ. ಕೃಷ್ಣ ಅವತ್ತೇ ಅವನಿಗೊಂದು ದೊಡ್ಡ ವರವನ್ನು ಕೊಡ್ತಾನೆ. ಈ ಖಾಟು ಅನ್ನೋ ಊರಲ್ಲಿ ನಿನ್ನ ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಿ ಕಲಿಯುಗದಲ್ಲಿ ಯಾರು ನಿನ್ನ ಹತ್ತಿರ ಬರ್ತಾರ ಯಾರೂ ಖಾಲಿ ಕೈಯಿಂದ ಹೊಳ್ಳಿ ಹೋಗಂಗಿಲ್ಲ. ನಿನ್ನ ದರ್ಶನಕ್ಕೆ ಯಾರು ಬರ್ತಾರ ಬಂದವ್ರಿಗೆಲ್ಲ, ನಿನ್ನ ಹತ್ತಿರ ಬಂದವರೆಲ್ಲ ಏನಾರ ಅವ್ರ ಮನಸ್ಸಿನೊಳಗೆ ಏನು ಇಚ್ಛೆ ಪಟ್ಟಿರ್ತಾರ ಅದನ್ನೆಲ್ಲ ತಗೊಂಡು ಹೋಗಬೇಕು. ಅದೆಲ್ಲವನ್ನು ಕೊಡುವಂಥ ಸಾಮರ್ಥ್ಯ ನಿನ್ನದಾಗಲಿ ಅಂತ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಮುಂದೆ ಆ ಯುದ್ಧ ನೋಡು ಇಚ್ಛೆ ಐತೆ ಅಂದಾಗ ಕೃಷ್ಣ ಅವನ ಆ ರುಂಡವನ್ನು ತಗೊಂಡು ಕುರುಕ್ಷೇತ್ರದ ರಣಾಂಗಣಕ್ಕೆ ಹೋಗ್ತಾನೆ. ಹೋಗಿ ಒಂದು ಕಡೆ ಇಟ್ಟು ನಿನ್ನ ಮನೋಕಾಮನೆ ಪೂರ್ತಿ ಆಗಲಿ ಅಂತ ಯುದ್ಧವನ್ನು ನೋಡಲಿಕ್ಕೆ ಹೇಳಿ ತಾನೇ ಆ ಖಾಟುವನ್ನು ಊರವರಿಗೆ ಹೇಳಿಸಿ ಇವನ
ಮಂದಿರವನ್ನು ಇಲ್ಲಿ ಕಟ್ಟಬೇಕು ಅಂತ ಕೃಷ್ಣನೇ ಆಜ್ಞೆ ಮಾಡಿ ಆ ಮಂದಿರಕ್ಕೆ ಶ್ಯಾಮ್ಜಿ ಅಂತ ಶ್ಯಾಮನೆಂಬ ಹೆಸರಿನಿಂದ, ಯಾವ ಹೆಸರು ಕೃಷ್ಣಂದು ಅದೇ ಹೆಸರಿನಿಂದ, ಶ್ಯಾಮನೆಂಬ ಹೆಸರಿನಿಂದ ಈ ಮಂದಿರ ಪ್ರಸಿದ್ಧ ಆಗಬೇಕು, ಬಂದವರ ಮನೋರಥಗಳನ್ನೆಲ್ಲ ಪೂರೈಸುವಂಥ ಸಾಮರ್ಥ್ಯ ಈ ಶ್ಯಾಮನಿಗೆ ಇದೆ ಅಂತ ಕೃಷ್ಣ ಹರ್ಷಿದ್ನಂತೆ. ಅಂದಿನಿಂದ ಇಂದಿನವರೆಗೆ ಇದು 1027ನೇ ಇಸ್ವಿಯಲ್ಲಿ ಅಂದಾಜಾಗಿ ಆ ಮಂದಿರವನ್ನು ಮೊಟ್ಟ ಮೊದಲನೇದಾಗಿ ಹಾಗೆ ಕಟ್ಟೆ ಮೇಲೆ ಇಟ್ಟಿದ್ರು, ಒಂದು ಗಿಡದ ಕೆಳಗೆ ಗುರುತಿಸ್ತಾ ಬಂದಿದ್ದರು ಸಾವಿರಾರು ವರ್ಷಗಳಿಂದ. 1027ರಲ್ಲಿ ಆ ಶೇಖಾವಟಿಯಲ್ಲಿ ಒಬ್ಬ ರಾಜ ಒಂದು ದೊಡ್ಡ ಗುಡಿಯನ್ನು ಕಟ್ಟಿಸಿದ್ನಂತೆ. ಅದರ ನಂತರ ಮತ್ತೆ ಹಲವು ವರ್ಷಗಳ ನಂತರ ಅದರ ಜೀರ್ಣೋದ್ಧಾರ ಆಗಿ ಈಗ ಇಡೀ ರಾಜಸ್ಥಾನದಲ್ಲಿ ಈಗ ಹೇಗೆ ದಕ್ಷಿಣದಲ್ಲಿ ಬಾಲಾಜಿ ಅಥವಾ ತಿರುಪತಿ ದೇವಸ್ಥಾನ ಅಂತೀವಿ, ಆ ರೀತಿ ರಾಜಸ್ಥಾನದಲ್ಲಿ ಖಾಟು ಶ್ಯಾಮ್ಜಿ ದೇವಸ್ಥಾನ. ಎಲ್ಲರೂ ಅಲ್ಲಿ ಹೋಗ್ತಾರೆ, ಹೋದವರ ಮನೋರಥಗಳೆಲ್ಲ ಪೂರ್ತಿ ಆಗ್ತಾವು ಅಂತ. ಬಹುತೇಕ ವಿಜಣ್ಣಗನ್ಸಿರ್ಬೇಕು, ನಮ್ಮ ಭಾಗದೊಳಗೂ ಖಾಟು ಶ್ಯಾಮ್ಜಿ ಮಂದಿರನ ಕಟ್ಟಿದ್ರೆ ಈ ಭಾಗದಲ್ಲಿರುವಂಥ ಎಲ್ಲ ಭಕ್ತರ ಮನೋರಥಗಳು ಪೂರ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಅವ ಮಾಡಿರಬೇಕು ಅಂತ ನನಗನ್ನಿಸ್ತೈತೆ. ಅವೇನು ಸಾವುಕಾರದಾನ, ಮತ್ತು ಅವನ ಮನೋರಥನೂ ಪೂರ ಆಗಬೇಕು. ಆ ದೇವರಿಗೆ ಬಂದಂಥವರ ಮನೋರಥನೂ ಪೂರ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಗುಡಿಯನ್ನು ಕಟ್ಟಿರಬೇಕು ಅಂತ ನನಗನ್ನಿಸ್ತದ. ನಮ್ಮದು ಗುಡಿ ಸಂಸ್ಕೃತಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಅವರವ್ರ ಭಕ್ತಿ, ಅವರವ್ರ ಭಾವನೆ, ಅವರವ್ರು ಯಾವ ರೀತಿಯಲ್ಲಿ ಯಾವ ಭಕ್ತ ತನ್ನ ದೇವರನ್ನು ನೆನೆಸ್ತಾನ ಅದೇ ರೀತಿಯಲ್ಲಿ ಬಂದು ದೇವರು ಆತನಿಗೆ ದರ್ಶನ ಕೊಡ್ತಾನ ಅನ್ನೋದು ನಮ್ಮ ಭಾವನೆ. ನಾವೆಲ್ಲ ಹಿಂದೂಗಳ ಭಾವನೆ ಇದು. ನಾವು ಹಿಂದೂಗಳು ಜಗತ್ತಿನ ಏಕೈಕ ಧರ್ಮ. ದೇವರನ್ನು ತಮಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಪೂಜಿಸುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಏಕೈಕ ಜಗತ್ತಿನ ಧರ್ಮ ಹಿಂದೂ ಧರ್ಮ. ಉಳಿದು ಯಾವ ಧರ್ಮದೊಳಗೂ ಈ ಕನ್ಸಿಷನ್ ಇಲ್ಲ. ಅಲ್ಲಿ ಹೇಳ್ಯಾರ ಇದ ದೇವರು, ಇದನ್ನು ಬಿಟ್ಟು ಮತ್ತೊಂದು ಶಬ್ದ ತೆಗೆದ್ರೆ ಸರ್ ತನ್ಸೆ ಜುದಾ, ಇದನ್ನು ಬಿಟ್ಟು ಬೇರೆ ಶಬ್ದ ಮಾತಾಡಿದ್ರೆ ಬೇರೆದೇನಾರ ಮಾಡಿದ್ರೆ ಅಂದ್ರೆ ರುಂಡ ಮುಂಡಗಳು ಬೇರ್ಪಡಿಸ್ತೀವಿ ಅಂತ ಹೇಳ್ತಾರೆ. ಸುಮಾರು ಧರ್ಮಗಳಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. ಆದರೆ ಹಿಂದೂ ಧರ್ಮ ಏಕಮೇವ ಧರ್ಮ. ನಿಮಗೆ ಹೇಗೆ ಬೇಕು ಆ ರೀತಿಯಲ್ಲಿ ನಿಮ್ಮ ದೇವರನ್ನು ನೀವು ಆರಾಧಿಸಬಹುದು. ಮನೆಯಲ್ಲಿ ಇಷ್ಟ ದೇವರಾಗಿ, ಊರಿನಲ್ಲಿ ಗ್ರಾಮ ದೇವರಾಗಿ, 100 ಹಳ್ಳಿಗಳಿಗೆ ಅಥವಾ 50 ಹಳ್ಳಿಗಳಿಗೆ ಒಂದು ಕ್ಷೇತ್ರ ದೇವತೆಯಾಗಿ, ತೀರ್ಥಕ್ಷೇತ್ರಗಳಾಗಿ, ಪುಣ್ಯಕ್ಷೇತ್ರಗಳಾಗಿ ನಮ್ಮ ದೇಶದಲ್ಲಿ ದೇವಾಲಯಗಳು. ನಮ್ಮ ದೇಶದಲ್ಲಿ ದೇವಾಲಯಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಸುಮಾರು 1 ಕೋಟಿ ಆಸುಪಾಸಿಗೆ ದೇವಾಲಯಗಳಿವೆ. ಆ ದೇವಾಲಯಗಳಲ್ಲಿ ಅರ್ಚನೆ ಮಾಡಿ ಆ ದೇವಾಲಯವನ್ನು ಅವಲಂಬಿಸಿಕೊಂಡು ಆಜೀವಿಕೆಯನ್ನು ಮಾಡುವಂಥವರ ಸಂಖ್ಯೆ 10 ಕೋಟಿ ಜನರಿಗೆ. ದೇವಾಲಯಗಳು ಉದ್ಯೋಗವನ್ನು, ಕಾಯಕವನ್ನು 10 ಕೋಟಿ ಜನರಿಗೆ ಕಾಯಕವನ್ನು ಒದಗಿಸಿಕೊಟ್ಟಿವೆ. ಪ್ರಸಾದ ಮಾಡಿ ಪೂಜೆ ಕಾಯಕ, ಪೂಜೆಗೆ ಬೇಕಾಗುವಂಥ ಸಾಮಾನುಗಳನ್ನು ನಿರ್ಮಿಸುವಂಥ ಕಾಯಕ, ಆಮೇಲೆ ಈ ಸಾಗಾಟ, ಅದು ಅಲ್ಲದೆ ನಿರ್ಮಾಣ ಕಾರ್ಯ, ಆಮೇಲೆ ವಸತಿ, ಇಂಥ ಎಲ್ಲವನ್ನು ನೋಡಿದರೆ ಒಂದು 10 ಕೋಟಿಗಿಂತಲೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡಿದಂಥ ಕ್ಷೇತ್ರ ಇದು ನಮ್ಮದು ಧರ್ಮಕ್ಷೇತ್ರ. ಇಷ್ಟೇ ಅಲ್ಲ, ಒಂದೊಂದು ಕ್ಷೇತ್ರಗಳಲ್ಲಿ ಜನ ಏನು ದುಡ್ಡನ್ನು ಹುಂಡಿಯಲ್ಲಿ ಹಾಕ್ತಾರ, ಆ ಹಾಕಿದಂಥ ಹುಂಡಿ 2 ಕೋಟಿ ದೇವಾಲಯಗಳಿದ್ದಾಗಲೂ ಸಹಿತ ಬರೀ 2 ಲಕ್ಷ ಮಂದಿರಗಳಿಂದ ಪ್ರತಿ ವರ್ಷ 4.5 ಲಕ್ಷ ಕೋಟಿ, ಅಂದರೆ ಕರ್ನಾಟಕದ ಬಜೆಟ್ಟಿನ ದುಪ್ಪಟ್ಟು 4.5 ಲಕ್ಷ ಕೋಟಿ ಹಣ ಈ ಹುಂಡಿಗಳಲ್ಲಿ ಸಂಗ್ರಹ ಆಗುತ್ತೆ. ಯಾಕೆ ಅಂದರೆ ಆ ದೇವಸ್ಥಾನಗಳ ವ್ಯವಸ್ಥೆಗಾಗಿ ಅಲ್ಲಿದ್ದವರು ಆ ಕೆಲಸವನ್ನು ಅವಲಂಬಿಸಿದಂಥವ್ರಿಗೆ ವ್ಯವಸ್ಥೆಗಾಗಿ,
ಅದರ ಜೀರ್ಣೋದ್ಧಾರಕ್ಕಾಗಿ, ಆಮೇಲೆ ಹೊಸ ಹೊಸ ಭಕ್ತರಿಗೆ ಬೇಕಾಗುವಂತಹ ಸೌಕರ್ಯಗಳನ್ನು ನಿರ್ಮಾಣ ಮಾಡುವುದಕ್ಕಾಗಿ ನಮ್ಮ ಜನ ಅರ್ಪಣೆ ಮಾಡ್ತಾ ಬಂದಿದ್ದಾರೆ. ಇದು ನಮ್ಮ ಅರ್ಥಶುಚಿಯ ಒಂದು ಮುಖ್ಯ ಭಾಗ. ನಾವು ಗಳಿಸಿದಂಥ ಹಣವನ್ನು, ಆ ಹಣದಲ್ಲಿಯ 1 ರೂಪಾಯಿಯನ್ನು ಸಹಿತ ನಾವು ದೇವರಿಗೆ ಅರ್ಪಣೆ ಮಾಡಿದ್ರೆ ನಮ್ಮ ಹತ್ರ ಇರೋ ಹಣ ಎಲ್ಲ ಪವಿತ್ರ ಆಯಿತು, ಲಕ್ಷ್ಮಿ ಆಯಿತು ಅಂತ. ಅದರೊಳಗಿನ 1 ಭಾಗವನ್ನು ದೇವ ಕಾರ್ಯಕ್ಕೆ ಅರ್ಪಿಸಿದ್ರೆ ನಮ್ಮ ಹತ್ರ ಹಿಡಿದಂಥ ಹಣ ಎಲ್ಲ ಪವಿತ್ರ ಆಯಿತು ಅನ್ನೋ ಭಾವನೆ. ದೇವರು ನಮಗೆ ಕೊಟ್ಟಂಥ ಅನ್ನ ಸಾಮಗ್ರಿಗಳಲ್ಲಿ ನೈವೇದ್ಯ ಅಂತ ಸ್ವಲ್ಪನ್ನ ದೇವರಿಗೆ ಅರ್ಪಿಸಿದ್ರೆ ನಮ್ಮ ಮನೆಯಲ್ಲಿದ್ದಂಥ ಕಾಳು ಕಡಿಗಳೆಲ್ಲವೂ ಪ್ರಸಾದ ಆದು ಅನ್ನುವಂಥ ಭಾವನೆ ನಮ್ಮದು. ಪ್ರಬೋಧನೆ ಅಂದರೆ ಜನಪ್ರಬೋಧನೆ ಆಗಿರಬೇಕು. ನಮ್ಮ ದೇಶದ ಕಲೆಗಳು, ನಮ್ಮ ದೇಶದ ಸಂಸ್ಕೃತಿ ಇದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕಾದ್ರೆ ದೇವಾಲಯಗಳು ಅವುಗಳ ಮುಖ್ಯ ವೇದಿಕೆಗಳಾಗಿವೆ, ಮುಖ್ಯ ಸ್ಥಾನಗಳಾಗಿವೆ ಅನ್ನೋದನ್ನು ನಾವು ಮರಿಬಾರದು. ಆದರೆ ಇತ್ತೀಚೆಗೆ ಕೆಲವು ಜನರು ಈ ದೇವಾಲಯ ಸಂಸ್ಕೃತಿಯನ್ನೇ ನಷ್ಟ ಮಾಡಬೇಕು ಅಂತ ಹುನ್ನಾರ ಹೂಡಿಕೊಂಡು ದಿನಾಲೂ ಏನಿಂದ ಏನಾದರೂ ಕಿತಾಪತಿಯನ್ನು ಮಾಡ್ತಾನೆ ಇರ್ತಾರೆ. ಕಟ್ಟೋದು ಬಹಳ ದೊಡ್ಡ ಕೆಲಸನೇ ಹೊರತು ಕೆಡುವುದು ಬಹಳ ದೊಡ್ಡ ಕೆಲಸ ಅಲ್ಲ ಅಂತ ಸಿದ್ದೇಶ್ವರ ಅಪ್ಪಗಳು ನಮಗೊಂದು ಮಾತು ಹೇಳ್ತಿದ್ರು. ನೋಡ್ರಿ, ಒಂದು ದೊಡ್ಡ ಕಲ್ಲನ್ನು ಬೆಟ್ಟದ ಮೇಲೆ ತಗೊಂಡು ಹೋಗೋದು ಬಹಳ ಕಠಿಣ ಕೆಲಸ. ಆದ್ರೆ ಆ ಕಲ್ಲನ್ನು ಮ್ಯಾಗಿಂದ ಕೆಳಗೆ ನುಗ್ಗಿಸ್ಬೇಕಾದ್ರೂ ಒಂದು ಬೆರಳಿನಿಂದ ನುಗ್ಗಿಸಿದ್ರು ಬೀಳ್ತೈತಿ. ಆ ಕೆಲಸ ಮಾಡುವವ್ರಿಗೆ ಯಾರೂ ದೊಡ್ಡವ್ರು ಅನ್ನೋದಿಲ್ಲ. ಹಾಗೆ ಈ ಧರ್ಮ ಮತ್ತು ಧರ್ಮಕ್ಷೇತ್ರಗಳನ್ನು ಕಟ್ಟುವಂಥ ಕೆಲಸ ಭಾಳ ದೊಡ್ಡದು. ಆ ಧರ್ಮಕ್ಷೇತ್ರ ದೇವಾಲಯಗಳ ನಿರ್ಮಾಣ ಅದು ಅಂದ್ರೆ ಜನ ತಮ್ಮ ವೇದನೆಗಳನ್ನು ಕಳೆದುಕೊಳ್ಳೋದಕ್ಕೆ, ತಮ್ಮ ಮನಸ್ಸಿನಲ್ಲಿರುವಂಥ ಕಲುಷಿತಪಣವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಿ ಹಣಿ ಹಚ್ಚಿದ್ರು ಅಂತಂದ್ರೆ ಹಗರಾಗ್ತದೆ ಜನರಿಗೆ ಅನ್ನೋ ಭಾವನೆಯಿಂದ. ಇದೊಂದು ಭಾವನಾ ವಿಶ್ವ. ಈ ಭಾವನಾ ವಿಶ್ವವನ್ನು ಭೌತ ವಿಶ್ವದ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಮಾಡಲೂಬಾರದು. ಈಗ ನಮ್ಮ ಸಂಬಂಧಗಳಂತೀವಿ, ಅವೆಲ್ಲ ಭಾವನಾತ್ಮಕ ಸಂಬಂಧಗಳು. ಅಣ್ಣ ತಮ್ಮ, ತಾಯಿ ತಂದೆ, ಗಂಡ ಹೆಂಡತಿ, ಮಕ್ಕಳು, ಆಮೇಲೆ ಸಂಬಂಧಿಕರೆಲ್ಲ, ಗೆಳೆಯರು ಬಳೆಯರು, ಇವೆಲ್ಲ ಭಾವನಾತ್ಮಕ ಸಂಬಂಧಗಳು. ಹಾಗೆ ನಮ್ಮ ಆಧ್ಯಾತ್ಮಿಕ ಧಾರ್ಮಿಕ ಸಂಬಂಧಗಳು ಸಹಿತ ಭಾವನಾತ್ಮಕ ಸಂಬಂಧಗಳು. ಅವುಗಳನ್ನು ಭೌತಿಕ ಸ್ತರದಲ್ಲಿ ತಂದು ಯಾವಾಗಲೂ ನೋಡಬಾರ್ದು. ಅದು ನೋಡೋದಿತ್ತು ಅಂತಂದರೆ ಅದರಿಂದ ಏನೂ ದೊರೆಯೋದಿಲ್ಲ, ಏನು ಕೈಗೆ ಸಿಗೋದಿಲ್ಲ. ಆದ್ದರಿಂದ ಈ ದೇವಾಲಯ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು. ಮಾತನಾಡದಂಥ ದೇವರು, ದೇವಾಲಯದಲ್ಲಿರುವಂಥ ಮಾತನಾಡದ ದೇವರು ಎಷ್ಟೋ ಜನರನ್ನು ಎಷ್ಟೋ ಚಟಗಳಿಂದ ದೂರ ಸರಿಸಿವೆ. ತಾವೇ ಹೋಗ್ತಾರ ನಾವು ಇಂಥ ಚಟ ಬಿಡ್ತೀವಿ ಅಂತಾರೆ, ತಾವೇ ಹೋಗ್ತಾರ ನಮ್ದು ಇಂಥದ್ದೊಂದು ದುರ್ಗುಣವನ್ನು ಇವತ್ತು ತ್ಯಾಗ ಮಾಡ್ತೀವಿ ಅಂತ ತಾವೇ ಬೇಡ್ಕೊಳ್ತಾರ, ತಾವೇ ಬಿಡ್ತಾರೆ. ಹೀಗೆ ಹಲವು 10 ಮನಸ್ಸಿನ ಕಿಲ್ವಿಷಗಳನ್ನು ದೂರಗೊಳಿಸುವ ಕಾರ್ಯ ದೇವಸ್ಥಾನಗಳಿಂದ ಆಗ್ತಾ ಇದೆ. ಆದ್ದರಿಂದ ಆ ದೇವಸ್ಥಾನಕ್ಕೆ ಪ್ರತಿ ದಿವಸ ಜನ ಬಂದರು ಅಂದ್ರೆ ಪರಸ್ಪರರನ್ನು ಭೇಟಿ ಆಗ್ತಾರೆ, ಪರಸ್ಪರರ ಸುಖ ದುಃಖಗಳನ್ನು ಕೇಳ್ತಾರೆ, ಪರಸ್ಪರರ ಅಡ್ಡಿ ಆತಂಕಗಳಲ್ಲಿ ತೊಂದರೆಗಳಲ್ಲಿ ಸಹಾಯ ಮಾಡುವಂಥ ಸದವಕಾಶ ಆ ದೇವಸ್ಥಾನಗಳಿಂದಾಗಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇವುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಆ ದೇವಾಲಯಗಳನ್ನು ಮುಂದಿಟ್ಕೊಂಡು ಆ ಜಾತಿ ಈ ಜಾತಿ ಅಂತ ಜಾತಿ ಮಾಡ್ತಿದ್ರು ಅಂತ ಅವರಷ್ಟು ನಾಲಾಯಕರ ಜಗತ್ತಿನಾಗ ಮತ್ತೊಬ್ರು ಯಾರೂ ಇರಲಿಕ್ಕಿಲ್ಲ. ಆದರೆ ಎಲ್ಲವನ್ನೂ ಮರೆಯುವ ಸಲುವಾಗಿ ದೇವರ ಸಾನ್ನಿಧ್ಯದೊಳಗೆ ನಾವೆಲ್ಲ ಒಂದು, ನಾವೆಲ್ಲ ಬಂಧುಗಳು, ನಾವೆಲ್ಲ ಹಿಂದೂಗಳು ಅನ್ನುವ ಭಾವನೆಯಿಂದ ಬರ್ತಿದ್ದೀವಿ ಅಂದ್ರೆ ನಿಜವಾಗ್ಲೂ ಸಹಿತ ನಮ್ಮ ಹಿರಿಯರು ಈ ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿದಾರ, ಅದು ಸಾರ್ಥಕ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡೋದು ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲಿ ವಿಜಣ್ಣ ಕಲ್ಲಿನೊಳಗೆ ಖಾಟು ಶ್ಯಾಮ್ಜಿ ದೇವಸ್ಥಾನವನ್ನು ಬಹು ಸುಂದರವಾಗಿ ಕಟ್ಸಾನ. ಮತ್ತು ಅದು ಅಲ್ಲದೆ ಅದ್ರ ಪಕ್ಕದಾಗ ಚಿಕ್ಕದಾದಂಥ ಒಂದು ಗಾರ್ಡನ್ನು ನಿರ್ಮಾಣ ಮಾಡ್ಯಾನ. ದೇವರು ಸಾಕಷ್ಟು ಮಂದಿಗೆ ರೊಕ್ಕ ಕೊಡ್ತಾನೆ, ಆದರೆ ಎಲ್ಲರೂ ಸಹಿತ ಇಂಥ ಕೆಲಸ ಮಾಡ್ತಾರ ಅಂತಿಲ್ಲ. ಅವನಿಗೆ ಇದೊಂದು ಭಾವನೆ ಉಂಟಾಗಿ ಇದೊಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತೇನು ಈ ಮಂದಿರವನ್ನು ಕಟ್ಟಿ 3 ದಿನಗಳಿಂದಲೂ ಅದರ ವಿಧಿವಿಧಾನಗಳು ಆರಂಭ ಆಗಿವೆ, ಪ್ರಾಣ ಪ್ರತಿಷ್ಠೆ ಆಗಿದೆ. ಇದೇ ಖಾಟು ಶ್ಯಾಮ್ಜಿಯ ಕುರಿತು ರಾಜಸ್ಥಾನದಲ್ಲಿ ಇನ್ನೊಂದು ವದಂತಿ ಇದೆ. ಖಾಟು ಅಂತಂದ್ರೆ ಸ್ವಲ್ಪ
ಗಡಿಬಿಡಿ ಅಥವಾ ಉಡಾಳ ಉದ್ದಡತನ ಮಾಡ್ತಾ ಇರುವಂಥ ಬಾಲಕೃಷ್ಣನ ಲೀಲೆಗಳು, ಆ ಬಾಲಕೃಷ್ಣನಿಗೆ ಖಾಟು ಶ್ಯಾಮ್ಜಿ ಅಂತಕ್ಕಂಥ ಒಂದು ಉಪಾಧಿಯೂ ಸಹಿತ ರಾಜಸ್ಥಾನದಲ್ಲಿದೆ. ಕೆಲವು ಜನ ಆ ರೀತಿಯಲ್ಲಿಯೂ ಸಹಿತ ಆ ನಟಕಟನಾದಂಥ ಚಿಕ್ಕವನಾಗಿದ್ದಂಥ ಸಂದರ್ಭದಲ್ಲಿ ಅವನ ಬಾಲಲೀಲೆಗಳಲ್ಲಿ ಸುಮಾರು ಜನರಿಗೆ ಅದು ಉಪದ್ರವ ಅನಿಸುತ್ತೆ. ಆದರೆ ಆತ ಮಾಡಿದ್ದು ಮಾತ್ರ ಎಲ್ಲದೂ ಒಳ್ಳೆಯದಕ್ಕೆ ಅಂತ ಆಮೇಲೆ ತಿಳಿಯುತ್ತೆ. ಅಂತಹ ಆ ಉಡಾಳ ಕೃಷ್ಣನನ್ನು ಭಜಿಸುವ ಒಂದು ಪರಂಪರೆ ಇದೆ. ಅದಕ್ಕೂ ಸಹಿತ ಖಾಟು ಶ್ಯಾಮ್ಜಿನೇ ಅಂತ ಕರೀತಾರೆ. ಆದರೆ ಇದು ಸೋತವರ ಜೊತೆಗೆ ಇದ್ದು ಅವರಿಗೆ ಜಯವನ್ನು ತಂದುಕೊಡುವಂಥ ಬರ್ಬರಿಕನ ಅವತಾರವಾಗಿದ್ದರಿಂದ ಶ್ರೀಕೃಷ್ಣನ ಆಶೀರ್ವಾದ ಆ ಖಾಟು ಶ್ಯಾಮ್ಜಿಗೆ ಯಾರು ಬಂದವರು ಯಾರು ತಮ್ಮ ಮನೋಕಾಮನೆಗಳನ್ನು ಪೂರೈಸಿಕೊಳ್ಳದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಈ ಮಂದಿರ ನಿರ್ಮಾಣ ಆಗಿದೆ ಅಂತ ಹೇಳ್ತಾ